ಕೇರಳದಲ್ಲಿ ಸರ್ಕಾರ ರಚನೆಗೆ ಕಾಂಗ್ರೆಸ್ ಸರ್ಕಸ್ ಮಾಡ್ತಾ ಇದೆ. ಸಿಎಂ ಆಯ್ಕೆ ಸಂಬಂಧ ವರಿಷ್ಠರ ಸರಣಿ ಸಭೆ ನಡೀತಾ ಇದೆ. ರೇಸ್ನಲ್ಲಿ ಸನ್ನಿ ಜೋಸೆಫ್, ವಿಡಿ ಸತೀಶನ್, ರಮೇಶ್ ಚೆನ್ನಿತ್ತಾಲ, ಕೆಸಿ ವೇಣುಗೋಪಾಲ್ ಇವರೆಲ್ಲರ ಹೆಸರು ಕೇಳಿ ಬರ್ತಾ ಇದೆ. ಸನ್ನಿ ಜೋಸೆಫ್ ಅಲ್ಲಿನ ಪಿಸಿಸಿ ಪ್ರೆಸಿಡೆಂಟ್, ಇನ್ನು ವಿಡಿ ಸತೀಶನ್ ವಿರೋಧ ಪಕ್ಷ ನಾಯಕರಾಗಿದ್ದಂತೆ, ರಮೇಶ್ ಚೆನ್ನಿತ್ತಾಲ ಹಿರಿಯ ನಾಯಕರು, ಶಾಸಕರು, ಕೆಸಿ ವೇಣುಗೋಪಾಲ್ ರಾಹುಲ್ ಗಾಂಧಿ ರೈಟ್ ಹ್ಯಾಂಡ್ ಸಂಸದ, ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದಾರಂತೆ ಕೆಸಿ ವೇಣುಗೋಪಾಲ್. ಸಿಎಂ ಸ್ಥಾನಕ್ಕೆ ಲಾಭಿಯನ್ನ ಮಾಡ್ತಾ ಇದ್ದಾರೆ ಕೆಸಿ ವೇಣುಗೋಪಾಲ್. ಎಲ್ರಿಗೂ ಆಸೆ ಇರುವಂಥದ್ದು. ಯಾಕೆಂದ್ರೆ ಪ್ರಧಾನಮಂತ್ರಿ ಸ್ಥಾನ ನೆಕ್ಸ್ಟ್ ಯಾವುದಪ್ಪ, ನೆಕ್ಸ್ಟ್ ತುಂಬಾ ಸ್ಟ್ರಾಂಗೆಸ್ಟ್ ಅಂತ ನೋಡೋದಾದ್ರೆ ಅದು ಒಂದು ರಾಜ್ಯದ ಮುಖ್ಯಮಂತ್ರಿ ಸ್ಥಾನನೇ. ಯಾವುದೇ ಒಬ್ಬ ವ್ಯಕ್ತಿಗಾದ್ರೂ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಪ್ಪ ಅನ್ನುವಂಥ ಆಸೆ ಇರುತ್ತೆ ನನ್ನ ರಾಜ್ಯದಲ್ಲಿ. ಯಾಕೆಂದ್ರೆ ಕೇಂದ್ರ ಸಚಿವರಾದ್ರೆ ಜಾಸ್ತಿ ಗುರ್ಸ್ಕೊಳ್ಳಲ್ಲ, ರಾಜ್ಯದ ಮುಖ್ಯಮಂತ್ರಿ ಆದ್ರೇ ಗುರ್ಸ್ಕೊಳ್ಳೋದು. ಲೈಫಲ್ಲಿ ಒಂದು ಟೈಮು ರಾಜಕಾರಣಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಇರುತ್ತೆ, ಆಕಾಂಕ್ಷೆ ಇರುವಂಥವ್ರಿಗೆ. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಲಾಭಿ ಅಂತೂ ಆಗ್ತದೆ. ಫೈನಲಿ ಯಾರಿಗೆ ಕೊಡಲಾಗುತ್ತೆ ಮುಖ್ಯಮಂತ್ರಿ ಸ್ಥಾನ ಅನ್ನುವಂಥದ್ದು ಕುತೂಹಲ.